9 AM ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಮೆಯನ್ನ ಧ್ವಂಸ ಮಾಡಲಾಗಿದೆ ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ. ಈ ಘಟನೆ ನಡೆದು ತಡರಾತ್ರಿ ಪ್ರತಿಮೆಯನ್ನ ಧ್ವಂಸಗೊಳಿಸಿರುವ ಶಂಕೆ ವ್ಯಕ್ತವಾಗಿದೆ. ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ಇದ್ದಂತಹ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಮೆಯನ್ನ ಧ್ವಂಸ ಮಾಡಲಾಗಿದೆ. ತಡರಾತ್ರಿ ಈ ಒಂದು ಪ್ರತಿಮೆಯನ್ನ ಧ್ವಂಸಗೊಳಿಸಿರುವ ಶಂಕೆ ಈಗ ವ್ಯಕ್ತವಾಗಿದ್ದು, ಸ್ಥಳದಲ್ಲಿ ವಿಷ್ಣು ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಿಡಿಗೇಡಿಗಳು ಮಾಡಿರುವ ಕೃತ್ಯಕ್ಕೆ ವಿಷ್ಣು ಫ್ಯಾನ್ಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆಯೂ ಕೂಡ ಪ್ರತಿಮೆಯನ್ನ ಅಲ್ಲಿ ಕದ್ದೊಯ್ಯಲಾಗಿತ್ತು, ಆದ್ರೆ ಈಗ ಈ ಪ್ರತಿಮೆಯನ್ನೇ ಧ್ವಂಸಗೊಳಿಸಲಾಗಿದೆ. ಇಡೀ ಒಂದು ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವವಾಗಿರುವಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನೇ ಈಗ ಧ್ವಂಸಗೊಳಿಸಲಾಗಿದೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಪ್ರತಿಮೆಗಳನ್ನ ಅನಾವರಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಆ ನಂತರ ಯಾವ ರೀತಿಯಾಗಿ ಕೆಲವರ ಒಂದು ಕೃತ್ಯ ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರುವಂತಹ ಎರಡು ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಒಂದು ವಿಷ್ಣು ಸ್ಮಾರಕ ಇರುವಂತಹದ್ದು, ವಿಷ್ಣು ಪ್ರತಿಮೆ ಇರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗಾಗಲೇ ವಿಷ್ಣುವರ್ಧನ್ ಸೇವಾ ಸಮಿತಿ ಮಾಡಿರುವಂತಹ ಈ ಪ್ರತಿಮೆಯನ್ನೇ ಧ್ವಂಸ ಮಾಡಲಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಎರಡೂ ದೃಶ್ಯಗಳನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಏನಾಗಿದೆ ಅನ್ನೋದು, ಅಲ್ಲಿ ಯಾವ ರೀತಿಯಾಗಿ ಪ್ರತಿಮೆ ಇತ್ತು ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಟೋಲ್ ಗೇಟ್ ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ಒಂದು ಪ್ರತಿಮೆಯನ್ನ ಕೂಡ ಸ್ಥಾಪನೆ ಮಾಡಲಾಗಿತ್ತು, ಆದ್ರೆ ಇದೀಗ ಆ ಪ್ರತಿಮೆಯನ್ನೇ ಧ್ವಂಸ ಮಾಡಲಾಗಿದೆ. ಎಂತಹ ಮನಸ್ಥಿತಿ ಅವರು ಇರ್ತಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿಯಾಗುತ್ತೆ. ಎಷ್ಟೋ ಅಭಿಮಾನಿಗಳ ಆರಾಧ್ಯ ದೈವ ವಿಷ್ಣುವರ್ಧನ್ ಅವರು ಈಗಾಗಲೇ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಕುಕೃತ್ಯ ಅಂತಾನೆ ಹೇಳಬೇಕಾಗತ್ತೆ. ಇದನ್ನ ಯಾರು ಕಾರಣರಾಗಿದ್ದಾರೋ ಅವರನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳಿ ವಿಷ್ಣು ಫ್ಯಾನ್ಸ್ ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನ ಧ್ವಂಸ ಮಾಡಲಾಗಿದೆ. ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಯಾವ್ಯಾವುದೋ ಕಾರಣಕ್ಕೆ ಯಾವ್ಯಾವುದೋ ದ್ವೇಷವನ್ನು ಯಾರ್ಯಾರ ಮೇಲೆ ತೀರಿಸ್ತಾರೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಸ್ಥಳದಿಂದನೇ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಸಾಕಷ್ಟು ಅಭಿಮಾನಿಗಳ ಆರಾಧ್ಯ ದೈವ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಆದ್ರೆ ಈಗ ಅವರ ಪ್ರತಿಮೆಯನ್ನೇ ಧ್ವಂಸ ಮಾಡಲಾಗಿರುವಂತದ್ದು ಎಷ್ಟು ಹೊತ್ತಿಗೆ ಗೊತ್ತಾಯಿತು? ಯಾರು ಮಾಡಿರಬಹುದು? ಅಲ್ಲಿ ಏನಾದ್ರು ಸಿಸಿಟಿವಿ ಫುಟೇಜ್ಗಳು ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಈಗಾಗಲೇ ಮಾಹಿತಿನ ಕಲೆ ಹಾಕಲಾಗ್ತಾ ಇದೆ? ಸ್ಥಳದಲ್ಲಿ ವಿಷ್ಣು ಫ್ಯಾನ್ಸ್ ಏನ್ ಹೇಳ್ತಾರೆ? ನವಿತಾ, ಇದು ಕಳೆದ ರಾತ್ರಿ ನಡೆದಿರುವಂತಹ ಘಟನೆ. ಇದು ಬೆಂಗಳೂರಿನ ಮಾಗಡಿ ರಸ್ತೆ ಒಂದು ಟೋಲ್ ಗೇಟ್ ಏನಿದೆ, ಈ ಒಂದು ಟೋಲ್ ಗೇಟ್ ಬಳಿ ಇರುವಂತಹ ಒಂದು ವಿಷ್ಣುವರ್ಧನ್ ಪ್ರತಿಮೆಯನ್ನ ಏನು ದುಷ್ಕರ್ಮಿಗಳು ಒಂದು ಧ್ವಂಸಗೊಳಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಏನೀಗಾಗಲೇ ಆ ಒಂದು ಪ್ರತಿಮೆಯನ್ನ ಸುಮಾರು ಒಂದು 8 ಅಡಿ ಎತ್ತರದಲ್ಲಿ ಆ ಪ್ರತಿಮೆಯನ್ನು ಇರಿಸಲಾಗಿತ್ತು. ಆದ್ರೆ ಕಳೆದ ರಾತ್ರಿ ಸುಮಾರು ಒಂದು 12:30 ಸುಮಾರಿಗೆ ಪ್ರತಿಮೆಯನ್ನು ಒಡೆದಾಕಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಏನು POP ಯಲ್ಲಿ ಮಾಡಿದಂತ ಈ ಒಂದು ಪ್ರತಿಮೆಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಇಲ್ಲೇ ಒಂದು ಎಲ್ಲವೂ ಸಹ ಉರುಳಿಸಿ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ವಿ. ಏನು ಟೈಲ್ ಸಮೇತ ಎಲ್ಲವೂ ಸಹ ಒಂದು ತುಂಡು ತುಂಡಾಗಿ ಬಿದ್ದಿರೋದನ್ನ ಗಮನಿಸಬಹುದು. ಏನು ದುಷ್ಕರ್ಮಿಗಳು ಸುಮಾರು ಒಂದು 12:30 ಸುಮಾರಿಗೆ ಈ ರೀತಿಯಾದಂತ ಒಂದು ಕೃತ್ಯ ಎಸಗಿದ್ದಾರೆ ಅಂತೇಳಿ ಈಗ ಅವರ ಅಭಿಮಾನಿಗಳು ಸಹ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಏನು ಕಳೆದ ಬಾರಿಯೂ ಸಹ ಈ ಒಂದು ಪ್ರತಿಮೆಯನ್ನ ಇಲ್ಲಿ ಇಟ್ಟ ಸಂದರ್ಭದಲ್ಲಿ ಒಂದು ಕಳ್ಳತನ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಪ್ರತಿಮೆಯನ್ನ ಹಿಡಬಾರ್ದು ಅಂತೇಳಿ ಕೆಲವರು ವಿರೋಧ ಮಾಡ್ತಿದ್ದಾರೆ ಅಂತೇಳಿ ಒಂದು ಈ ಅಭಿಮಾನಿಗಳು ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಅದೇ ಕಾರಣಕ್ಕಾಗಿ ಇವತ್ತು ಈ ಪ್ರತಿಮೆಯನ್ನ ಧ್ವಂಸ ಮಾಡಿರ್ಬೋದು ಅಥವಾ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ನೋದು ಸಹ ಈಗ ನಮಗೂ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಬೇಕು ಅಂತೇಳಿ ಒಂದು ಆಗ್ರಹವನ್ನು ಸಹ ಮಾಡ್ತಾ ಇದ್ದಾರೆ. ಸುಮಾರು ಏನು ಈ ಒಂದು ಪ್ರತಿಮೆಯನ್ನ ಸೋಮಣ್ಣ ಅವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕಳೆದ ಬಾರಿ ಇದನ್ನ ಇನಾಗ್ರೇಷನ್ ಮಾಡಿ ಒಂದು ಇಲ್ಲಿ ಪ್ರತಿಮೆಯನ್ನ ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅವರೇ ಈ ಒಂದು ಉದ್ಘಾಟನೆಯನ್ನು ಸಹ ಮಾಡಿದ್ರು. ಆದ್ರೆ ಪದೇ ಪದೇ ಈ ರೀತಿಯಾಗಿ ಈ ಒಂದು ಪ್ರತಿಮೆ ಇರುವಂತಹ ಸ್ಥಳಕ್ಕೆ ಒಂದು ಸಾಕಷ್ಟು ಒಂದು ಜನ ಬಂದು ವಿವಾದವನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಸಹ ಈಗ ಇಲ್ಲಿನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಏನು ಈಗಾಗಲೇ ಪೊಲೀಸರು ಸಹ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ಸಹ ಮಾಡ್ತಿರೋದು. ಯಾಕಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಸಹ ಇಲ್ಲಿ ನೆರೆದಿರೋದ್ರಿಂದ ಪೊಲೀಸರು ಒಂದು ಮುನ್ನೆಚ್ಚರಿಕೆ ಸಲುವಾಗಿ ಸ್ಥಳಕ್ಕೆ ಆಗಮಿಸಿದರೆ ಮತ್ತೆ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಘಟನೆಯ ಬಗ್ಗೆ ಒಂದು ಮಾಹಿತಿಗಳನ್ನು ಸಹ ಕಲೆಕ್ಟ್ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ರಸ್ತೆ ಒಂದು ಬಾಲಗಂಗಾಧರನಾಥ ಸ್ವಾಮೀಜಿ ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ನ ಮಧ್ಯ ಬಳಿ ಇರುವಂತಹ ಈ ಒಂದು ಪ್ರತಿಮೆಯನ್ನ ಸುಮಾರು ವರ್ಷಗಳಿಂದ ಇಲ್ಲಿ ಇನಾಗ್ರೇಷನ್ ಮಾಡಿ ಒಂದು ಸ್ಥಾಪನೆ ಮಾಡಲಾಗಿತ್ತು. ಅಭಿಮಾನಿಗಳು ಸಹ ಇಲ್ಲಿ ಪ್ರತಿ ವರ್ಷ ಒಂದು ಅವರ ಹೆಸರಿನಲ್ಲಿ ಹುಟ್ಟುಹಬ್ಬ ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ರು. ಆದ್ರೆ ರಾತ್ರಿ ನಡೆದ ಈ ಒಂದು ಘಟನೆಯಿಂದಾಗಿ ಈಗ ಅಭಿಮಾನಿಗಳು ಸಹ ಒಂದು ಎಲ್ಲೋ ಒಂದ್ ಕಡೆ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡ್ಬೋದು.
ಕೇಳ್ಬೋದು ಏನಾಗಿದೆ ಅಂತ ಹೇಳಿ. ಸರ್, ಎಷ್ಟೊತ್ತಿಗೆ ಇದಾಗಿದ್ದು, ಯಾರು ಮಾಡಿದ್ರು ಅಂತ ಹೇಳಿ? ಸರ್, ನಿನ್ನೆ ರಾತ್ರಿ 11ರಿಂದ 12 ಗಂಟೆ ಒಳಗಡೆ ಈ ಕೃತ್ಯ ಆಗಿದೆ ಸರ್. 11ರಿಂದ 11:30 ಸರಿ ಸುಮಾರು ಇಲ್ಲಿ ನಮಗೆ ಬೆಳಿಗ್ಗೆ ಆಶ್ಚರ್ಯ ಕಾದಿತ್ತು, ಏನಿದು ಈ ರೀತಿ ಆಗಿದೆಯಲ್ಲ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಶಾಕು. ಆಮೇಲೆ ಇದು ಕಳೆದ ಒಂದು ವಾರದಿಂದನೂ ಒಂದು ಗಾಳಿ ಸುದ್ದಿ ಇತ್ತು, ವಿಷ್ಣುವರ್ಧನ್ ಪುತ್ಥಳಿನ ನಾನು ತೆಗ್ಸ್ತೀನಿ ಅಂತ ಕೆಲವು ಕಿಡಿಗೇಡಿಗಳು ಓಡಾಡ್ತಾ ಇದ್ರು. ರಾಜಕೀಯ ತೆರೆಮೆರೆನಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಯೂನಿಟ್ ಇದೆ ಇಲ್ಲಿ, ಈ ಭಾಗದಲ್ಲಿ ಒಂದು ಯೂನಿಟ್. ಇದು ದೊಡ್ಡ ಸರ್ಕಲ್ಲು. ಈ ಸರ್ಕಲ್ನಲ್ಲಿ ವಿಷ್ಣುವರ್ಧನ್ ಸ್ಟ್ಯಾಚ್ಯೂನ ಬಾಲಗಂಗಾಧರ ಸ್ವಾಮಿ ಇರುತ್ತಲ್ಲಿ ಹೆಂಗೆ ಇಟ್ರಿ ಸ್ವಾಮಿ ಅಂತೇಳಿ ಎತ್ಕೊಟ್ಟಿದ್ದಾರೆ ಜನ. ಪಾಪ ಅವರು ಸ್ವಾಮಿಗಳು, ನಿಜವಾಗ್ಲೂ ಹೇಳ್ತೀನಿ, ಅಭಿಮಾನಿಗಳು. ಸ್ವಾಮಿಗಳಲ್ಲಿ ಒಂದು ಅಭಿಮಾನ, ಪಾಪ ಅವರ ಆಶೀರ್ವಾದ ನಮಗಿದೆ. ಒಂದು ಎರಡನೇದಾಗಿ ಇಲ್ಲ ಗೊತ್ತಾಯ್ತು 11:30 ಸರ್, 11:30 ಸರಿ ಸುಮಾರು ಈ ಒಂದು ಕೃತ್ಯ 11:30ನಲ್ಲಿ ಆಗಿದೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಮೊದಲೇ ಹೇಳಿದ್ವಿ ಸರ್, ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ನಮ್ಮ ಗುರುಗಳು ಸ್ವಾಮೀಜಿಯವರ ಒಂದು ಪುಣ್ಯ ಸ್ಮರಣೆ ದಿನನೇ ವಿಷ್ಣುವರ್ಧನ್ ಸ್ಮರಣೆ ಮಾಡಿ ಗುದ್ಲಿ ಪೂಜೆಗೆ ತಾವು ಪರ್ಯಾಯ ನಾವೇ ಮಾಡ್ತೀವಿ. ಒಂದು ಗೌರವ ಇಲ್ಲ, ನೀವು ತೆಗ್ಸಿದ್ರು ಅವ್ರು ತೆಗ್ಸಿದ್ರು ಅಂತೇಳಿ ಅಪಚಾರ ಆಗಬಾರ್ದು ಅಂತೇಳಿ ಒಂದು ಭಾವನಾತ್ಮಕವಾದ ವಿಚಾರ ಆಗ್ತದೆ ಇದು. ಇಲ್ಲ ಈ ಮುಂದೆ ಈಗ ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರಿದ್ದಾರೆ, ಅವರೆಲ್ಲ ಸೇರ್ಕೊಂಡು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ ನೀವು? ಈ ಕೃತ್ಯ ಎಸಗಿದ್ರೆ ಯಾರ ಮೇಲೆ ಕೊಡ್ತೀರಿ ಹೇಳಿ ನೀವೇ? ಇದರಿಂದ ದೊಡ್ಡ ಕೈವಾಡಗಳಿದೆ, ಕಾಣದ ಕೈಗಳಿದೆ, ಕಾಣುವ ಕೈಗಳಿದೆ. ಯಾರಿಗೆ ಅಂತ ನೀವು ಹೇಳ್ತೀರಿ? ಅದ್ರ ಒಂದಂತ ಹೇಳ್ಬಲ್ಲೆ ನಾನು. ಈ ವಿಚಾರ ರಾಜಕೀಯದಲ್ಲಿ ಇಲ್ಲಿರುವಂಥ ವ್ಯಕ್ತಿಗಳಿಗೆ ಕನ್ನಡ ಪರ ಸಂಘಟನೆಯವರು ಸೇರಿದ್ದಾರೆ. ಅವರಿಗೆ ವಿಷ್ಣುವರ್ಧನ್ ಕಂಡ್ರೆ ಮೊದಲಿಂದನೂ ಅಸಹ್ಯ ಅವರಿಗೆ. ಯಾಕಂದ್ರೆ ಅವ್ನು ತಮಿಳುನಾಡವನಲ್ವಾ, ಆಂಧ್ರ ಪ್ರದೇಶದವರಲ್ವಾ, ಆ ರೀತಿ ಬೇರೆ ನಟರನ್ನ ಇಟ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಅವರಿಗೆ ಅಸಹನೆ ಆಗ್ಬಿಟ್ಟಿತ್ತು. ಹಾಗಾಗಿ ಹೇಗಾದರೂ ಮಾಡಿ ಇದನ್ನು ತೆಗ್ಸ್ತೀವಿ ಇನ್ನೊಂದು ವಾರದಲ್ಲಿ ನೋಡ್ತಾ ಇರಿ ಅಂತೇಳಿ ಪಟಾಕಿ ಹೊಡಿತೀವಿ, ಹಬ್ಬ ಮಾಡ್ತೀವಿ ಅಂತ ಅವರು ಮಾಡಿದ್ರು. ಬಟ್ ಅವ್ರಿಗೆ ಇವಾಗ ಸದ್ಯಕ್ಕೆ ಅವರಿಗೆ ನವಿತಾ, ಅಭಿಮಾನಿಗಳು ಹೇಳ್ತಿರುವಂಥದ್ದು ಕಳೆದ ರಾತ್ರಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಮತ್ತೆ ಈ ಬಗ್ಗೆ ಒಂದು ಹೋರಾಟ ಅಥವಾ ಪ್ರತಿಭಟನೆ ಮಾಡೋದಕ್ಕೂ ಸಹ ಇಲ್ಲಿ ಅಭಿಮಾನಿಗಳು ನೆರೆದಿರುವಂತದ್ದು. ನವಿತಾ, ಎಸ್ ಮುನಿರಾಜು, ಈಗ ಒಂದು ರೀತಿಯಲ್ಲಿ ಈಗ ಆತಂಕದ ವಾತಾವರಣ ಕೂಡ, ಯಾಕಂದ್ರೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಇದೆ. ಯಾಕಂದ್ರೆ ಯಾರು ತೆಗೆಸಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ದ್ವೇಷ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಆ ತರನೇ ಒಂದು ಹೊತ್ತೊಯ್ದಿದ್ರು, ಈಗ ಧ್ವಂಸ ಮಾಡಿದ್ದಾರೆ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಹಾಗಾದ್ರೆ? ನವಿತಾ, ಈಗಾಗಲೇ ಇವ್ರಿಗೂ ಸಹ ಒಂದು ಸ್ಪಷ್ಟವಾಗಿ ಒಂದು ನಿಖರ ಕಾರಣ ಪತ್ತೆ ಆಗ್ತಿಲ್ಲ. ಯಾಕಂದ್ರೆ ಇಲ್ಲಿ ಕೆಲವು ಬಾರಿ ಒಂದು ಪ್ರತಿಭೆನ ಸ್ಥಳಾಂತರ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು. ಇಲ್ಲಿ ಕೆಲವು ಏನು ಸಂಘಟನೆಗಳಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಇದನ್ನ ಸ್ಥಳಾಂತರ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ಆದ್ರೆ ಅದು ಸ್ಥಳಾಂತರ ಆಗದ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಅದಕ್ಕೆ ಸ್ಪಷ್ಟವಾದ ಕಾರಣ ಕೊಡಬೇಕು ಅಂತೇಳಿ ಇವರು ಸಹ ಒಂದು ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ಪ್ರತಿಮೆನ ಸ್ಥಳಾಂತರ ಮಾಡಿ ಅಂತ ಹೇಳಿ ಸಾಕಷ್ಟು ಡಿಮ್ಯಾಂಡ್ ಬಂದಾಗ ನಾವು ಬೇರೆ ಪರ್ಯಾಯ ಸ್ಥಳಕ್ಕೆ ಇದನ್ನು ಪ್ರತಿಮೆನ ಶಿಫ್ಟ್ ಮಾಡ್ತೀವಿ ಅಂತೇಳಿ ಅಭಿಮಾನಿಗಳು ಸಹ ಒಪ್ಕೊಂಡಿದ್ರು. ಆದ್ರೆ ಏಕಾಏಕಿ ರಾತ್ರಿ ಈ ರೀತಿಯಾಗಿ ಒಂದು ಕೃತ್ಯ ಎಸಗಿರೋದಕ್ಕೆ ಇವರು ಅಭಿಮಾನಿಗಳಿಗೆ ಒಂದು ಎಲ್ಲೋ ಸಾಕಷ್ಟು ಬೇಸರ ಮತ್ತೆ ಅಸಮಾಧಾನವನ್ನು ಉಂಟು ಮಾಡಿರುವಂತದ್ದು. ಯಾಕಂದ್ರೆ ನಾವು ಸಹ ಒಪ್ಕೊಂಡಿದ್ದೀವಿ ಪ್ರತಿಮೆನ ಬೇರೆ ಎಡೆಗೆ ಶಿಫ್ಟ್ ಮಾಡಿ ಅಲ್ಲಿ ಮರುಸ್ಥಾಪನೆ ಮಾಡೋದಕ್ಕೆ. ಆದ್ರೆ ಈ ರೀತಿಯಾಗಿ ಧ್ವಂಸ ಮಾಡುವಂತಹ ಉದ್ದೇಶ, ಧ್ವಂಸ ಮಾಡಬಾರ್ದಾಗಿತ್ತು ಅಂತೇಳಿ ಒಂದು ಬೇಸರವನ್ನು ವ್ಯಕ್ತಪಡಿಸಿ ಈಗಾಗಲೇ ಎಲ್ಲ ಅಭಿಮಾನಿಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತದ್ದು. ಯಾವ ರೀತಿ ನಾವು ಮುಂದೆ ಕ್ರಮ ಕೈಗೊಳ್ಬೇಕು ಅಥವಾ ಮುಂದೆ ಪ್ರತಿಮೆನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾ ಅಥವಾ ಇಲ್ಲೇ ಮರುಸ್ಥಾಪನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಸಹ ಈಗಾಗಲೇ ಇಲ್ಲಿ ನೆರೆದಿದ್ದಾರೆ. ಅವರು ಎಲ್ಲರೂ ಸಹ ಒಂದು ಏನು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಏನಿದೆ ಎಲ್ಲ ಒಂದು ತೀರ್ಮಾನಕ್ಕೆ ಬಂದ ಬಳಿಕ ಮುಂದಿನ ಒಂದು ಕಾರ್ಯಕ್ರಮ ಅಥವಾ ಮುಂದೆ ಇಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಬೇಕಾ ಅಥವಾ ಬೇರೆ ಎಡೆ ಸ್ಥಾಪನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಮುನಿರಾಜು, ಈಗ ಒಂದ್ ಕಡೆ ಈಗ ಸ್ಥಳಾಂತರ ಮಾಡಿ ಅಂತ ಹೇಳಿ ಯಾರಾದ್ರೂ ಈ ಹಿಂದೆ ಅವರಿಗೆ ಮನವಿಯನ್ನು ಏನಾದ್ರೂ ಮನವಿ ಸಲ್ಲಿಸಿದ ಬಳಿಕವೂ ಕೂಡ ಆ ಪ್ರತಿಮೆ ಸ್ಥಳಾಂತರದ ಬಗ್ಗೆ ಏನು ಯೋಚನೆ ಮಾಡಿರ್ಲಿಲ್ವ? ಅದರ ಬಗ್ಗೆ ವಿಷ್ಣು ಸೇನಾ ಸಮಿತಿ ಅವರು ಹಾಗೆಯೇ ವಿಷ್ಣು ಅಭಿಮಾನಿಗಳು ಏನು ಹೇಳ್ತಾರೆ? ಯಾರು ಒತ್ತಾಯ ಮಾಡಿದ್ರಂತೆ ಸ್ಥಳಾಂತರ ಮಾಡೋದಕ್ಕೆ? ಏನಾದ್ರೂ ಮನವಿ ಯಾರು ಕೊಟ್ಟಿರೋದಂತೆ ಆ ಸಂದರ್ಭದಲ್ಲಿ? ನವಿತಾ, ಈಗ ನಮ್ಮ ಜೊತೆ ಅವರ ಅಭಿಮಾನಿಗಳು ಇದ್ದಾರೆ, ಸಾಕಷ್ಟು ಜನ ಇಲ್ಲೇ ನೆರೆದಿದ್ದಾರೆ, ಅವ್ರದ್ದು ಮಾತಾಡಿಸಬಹುದು. ಸರ್, ಈ ಒಂದು ಪ್ರತಿಮೆನ ಸ್ಥಳಾಂತರ ಮಾಡೋದಕ್ಕೆ ಯಾರು ಒತ್ತಾಯ ಮಾಡಿದ್ರು ನಿಮ್ಗೆ ಅಂತೇಳಿ? ಯಾರು ಒತ್ತಾಯ ಹಲವಾರು ಕಾಣದ ಕೈಗಳ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಈಗ ನಿಮ್ಮ ವಾಹಿನಿ ಮುಖಾಂತರ ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಒಬ್ಬ ಮಹಾನ್ ಕಲಾವಿದ, ಕನ್ನಡದ ಮಹಾನ್ ಕಲಾವಿದನಿಗೆ ಆದಂಥ ಅವಮಾನ ಇಡೀ ಕರ್ನಾಟಕಕ್ಕೆ ಆದಂಥ ಅವಮಾನ ಅಂತ ನಾವು ಭಾವಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನೆಲ್ಲ ಕನ್ನಡದ ಜನತೆ ಅರ್ಥ ಮಾಡ್ಕೋಬೇಕು, ಷಡ್ಯಂತ್ರಗಳನ್ನ ಅರ್ಥ ಮಾಡ್ಕೋಬೇಕು. ಅವರು ಕನ್ನಡದ ಮೇರು ನಟರು, ಅವ್ರಿಗೆ ಪದೇ ಪದೇ ಈ ಥರ ಅವಮಾನಗಳು ಆಗ್ತಾ ಇರೋದನ್ನ ನಾವು
ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳಾಗಿ ನಾವು ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಓಕೆ, ಇದು ಅಭಿಮಾನಿಗಳು ಹೇಳ್ತಿರುವಂತ ಮಾತು ನವಿತಾ. ಎಸ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್. ಹೈ ಬಿಪಿಯಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನಿನ್ನೆಯಿಂದ ನೀಡಲಾಗ್ತಾ ಇದ್ದು, ಆಸ್ಪತ್ರೆಯ ವೈದ್ಯರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಆರೋಗ್ಯವನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಧಿಕ ರಕ್ತದೊತ್ತಡ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳು ಚಿಕಿತ್ಸೆಯಿಂದ ನಡೀತಾ ಇದೆ. ರಜನಿ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದ್ದಾರೆ ಆಲ್ರೆಡಿ ವೈದ್ಯರು. ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ತಲೈವ. ಕೆಲವೇ ಹೊತ್ತಲ್ಲಿ ರಜನಿಕಾಂತ್ ಅವರ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ಆಸ್ಪತ್ರೆಯಿಂದ ರಿಲೀಸ್ ಮಾಡುವ ಸಾಧ್ಯತೆ ಇದೆ.